ಸ್ನೇಹಿತರೆ, ಅರ್ಕಾವತಿ ನದಿ ಹೋರಾಟ ಸಮಿತಿ ಅವರ ಹೋರಾಟ ಪ್ರಾರಂಭ ಮಾಡಿದಾಗಿಂದ ಕೂಡ ಅವ್ರ ಹೋರಾಟನೇ ಒಂದು ವಿನೂತನ ವಿಧವಾಗಿರ್ತೈತೆ. ಆದರೆ ಇವತ್ತು ಒಂದು ಗೊಂಬೆ ಕೂರಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೋಸ್ಕರ ಒಂದು ವಿಭಿನ್ನವಾದ ಹೋರಾಟ ಮಾಡವ್ರೆ. ಸ್ನೇಹಿತರೆ, ಇವತ್ತು ಈ ರೀತಿಯಾದಂಥ ಹೋರಾಟ ಮಾಡೋಕ್ಕೆ ಉದ್ದೇಶ ಏನು, ಯಾಕೋಸ್ಕರ ಮಾಡಿದ್ದೀರಾ, ಅದು ಸ್ವಲ್ಪ ಯಾರಾದರೂ ಒಬ್ಬರು ಹೇಳ್ರಿ. ಏನು ಬಾಷ್ಟಳ್ಳಿ ವ್ಯಾಪ್ತಿಯ ಮತ್ತು ವೀರಾಪುರ ಮಜರಾವಸಳ್ಳಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಕೈಗಾರಿಕೆಗಳು ತಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ರಾಸಾಯನಿಕಯುಕ್ತ ನೀರನ್ನು ಯಾವುದೇ ಶುದ್ಧೀಕರಣ ಮಾಡದೆ ನೇರವಾಗಿ ಚರಂಡಿಗಳಿಗೆ ರಾಜಕಾಲುಗಳಿಗೆ ಬಿಟ್ಟು ಈ ಭಾಗದ ಎಲ್ಲ ಬೋರ್ವೆಲನ್ನು ಕಲುಷಿತ ಮಾಡಿ ಹಾಳು ಮಾಡಿಟ್ಟಿದ್ರು. ಈ ಕಾರಣಕ್ಕೋಸ್ಕರ ನಾವು ಸುಮಾರು ವರ್ಷಗಳಿಂದ ಮಾಲಿನ್ಯ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಆಗಬೇಕು, ಈ ಕೈಗಾರಿಕೆಗಳು ಮಾಡ್ತಿರ್ತಕ್ಕಂಥ ಮಾಲಿನ್ಯವನ್ನು ತಡೆಗಟ್ಟಬೇಕು ಅಂತ ನಾವು 4.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದುವರೆಗೂ 4 ಜಿಲ್ಲಾಧಿಕಾರಿಗಳು ಬಂದು ದೊಡ್ಡಬಳ್ಳಾಪುರಕ್ಕೆ ಏನು ಬೆಂಗಳೂರಲ್ಲಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರಕ್ಕೆ ಬಂದು ತನ್ನ ನೆಲೆ ಊರಿ ತನ್ನ ಕಾರ್ಯವ್ಯಾಪ್ತಿಯನ್ನು ಶುರು ಮಾಡಬೇಕು ಅಂತ 4 ಜಿಲ್ಲಾಧಿಕಾರಿ ಹೇಳಿದ್ರು ಸಹ ಇದುವರೆಗೂ ಯಾವುದೇ ಬರೀ ನೆಪದ ಮಾತ್ರ ಶಿಫ್ಟ್ ಆಗ್ತಿ ಅಂತ ಹೇಳ್ತಾ ಇದ್ರು. ಆದರೆ ಈಗಿರ್ತಕ್ಕಂಥ ಬಂದಂಥ ಜಿಲ್ಲಾಧಿಕಾರಿಗಳು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಕೀಯನ್ನು ಕೈ ಕೊಟ್ಟಿದ್ರು ಸಹ ಯಾವುದೇ ರೀತಿಯಾದಂಥ ಬಂದ ಬಿಲ್ಡಿಂಗಲ್ಲಿ ಕಾರ್ಯನಿರ್ವಹಿಸಿಲ್ಲ. ಕಾರಣ ಕೇಳಿದ್ರೆ ನಾವು ಅಲ್ಲಿ ರೆಸ್ಟ್ ರೂಮ್ ಇಲ್ಲ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತ ಕುಂಟು ನೆಪಗಳನ್ನು ಹೇಳ್ತಾ ಕಾಲಹರಣ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಕ್ಕಂಥ ಒಂದು ನಾವು ಹಳ್ಳಿ ಕಡೆ ನಾವು ಈ ಬೆದರು ಬೊಂಬೆ ಅಂತ ಹೇಳ್ತೀವಿ. ಈ ಒಂದು ಬೆನಕ ಅನ್ನೋದಕ್ಕೆ ಇನ್ನೊಂದು ಹೆಸರಿದೆ, ಬೆನಕ ಅಂದರೆ ವಿಘ್ನೇಶ್ವರ ಅಂತ. ಈ ವಿಘ್ನೇಶ್ವರನಲ್ಲಿ ಇರ್ತಕ್ಕಂಥ ವಿಘ್ನೇಶ್ವರನಿಗೆ ಅಭಿಷೇಕ ಮಾಡ್ತಾ ಏನು ಈ ಬೆನಕನು ದೊಡ್ಡಬಳ್ಳಾಪುರ ಕೈಗಾರಿಕೆಗಳು ಮಾಡ್ತಕ್ಕಂಥ ಇದನ್ನ ನಿಯಂತ್ರಣ ತಡೆಗಟ್ಟೋಕ್ಕೋಸ್ಕರ ದೊಡ್ಡಬಳ್ಳಾಪುರದಲ್ಲಿ ಮೇಲಿರ್ತಕ್ಕಂಥ ಕೋಪವನ್ನು ಬಗೆಹರಿಸಿ ತನ್ನ ಶಾಂತಿಯ ರೂಪವನ್ನು ಪಡ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಮಾಲಿನ್ಯ ಹಸ್ತಾಂತರ ಆಗಿ ತನ್ನ ಕಾರ್ಯನಿರ್ವಹಿಸಿ ಕೈಗಾರಿಕೆಗಳು ಮಾಡ್ತಕ್ಕಂಥ ರಾಸಾಯನಿಕ ತ್ಯಾಜ್ಯವನ್ನು ಮಾಲಿನ್ಯವನ್ನು ತಡೆಗಟ್ಟಬೇಕು ಅಂತ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಬ್ಬರೇ ಮಾತಾಡ್ತೀರಾ? ಹೇಳಿ, ಮಾತಾಡ್ರಿ. ನಮ್ಮ ಮಜರಾವಸಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವ ಈ ಚಿಕ್ಕತುಮಕೂರು ಕೆರೆಗೆ ನಮ್ಮ ಬಾಸೆಟ್ಟಹಳ್ಳಿ ವೀರಾಪುರ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಾರ್ಖಾನೆಗಳ ಈ ಕೊಳಚೆ ನೀರನ್ನು ಬಿಟ್ಟು ನಮ್ಮನ್ನು 2 ಕರೇಕಲ್ ತುಮಕೂರು ಪಂಚಾಯತಿ, ಮಜರಾವಸಳ್ಳಿ ಪಂಚಾಯತಿ 2 ಪಂಚಾಯತಿಗಳನ್ನ ಹಾಳು ಮಾಡಿ DC ಅವ್ರ ಹತ್ರ ನಾವು ಸುಮಾರು ಸಾರಿ ಹೋಗಿ ನಾವು ಇದ್ರ ಬಗ್ಗೆ ಹೇಳಿದಾಗ ಒಂದು DC ಇರ್ತಾರೆ, 6 ತಿಂಗಳು ಇರ್ತಾರೆ, ಅವ್ರೇನಾದರೂ ಒಂದು ಕಾರ್ಯರೂಪಕ್ಕೆ ಬರೋದಕ್ಕೆ ಅವ್ರನ್ನ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನೊಬ್ಬರು ಬರ್ತಾರೆ, ಆ ಲೆಕ್ಕಕ್ಕೆ ಬರೋಷ್ಟರಲ್ಲಿ ಅವರು ಮಾಡ್ತೀನಿ ಅನ್ನೋಷ್ಟರಲ್ಲಿ ಅವ್ರು ಟ್ರಾನ್ಸ್ಫರ್ ಆಗ್ತಾರೆ. ಈಗ 4 ಜನ DCಗಳು ಹೋದರೂ ನಮಗೇನು ಫಲ ಸಿಗ್ತಾ ಇರೋದ್ರಿಂದ ಈ ಫಲ ನಮ್ಗೆ ಯಾರು ಕೊಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಈಗ ನಮ್ಮ ಕತೆ ಅಂತ ಮುಗೀತು, ನಮ್ಮ ಮಕ್ಕಳನ್ನಾದರೂ ಉಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಗೌರ್ಮೆಂಟ್ ಅಧಿಕಾರಿಗಳು, ಅಫ್ಸಿಯಲ್ಗಳೆಲ್ಲರೂ ಸೇರಿ ನಮಗೆ ಈ 2 ಪಂಚಾಯತಿಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ. ಯಾರು ಭಾಸ್ಕರ್ ಅನ್ನೋರು, ಈಗ ಒಬ್ರು ಯಾರೋ ಆಫೀಸರ್ ಬಂದಿದ್ದಾರೆ, ಆ ಭಾಸ್ಕರ್ ಅನ್ನೋರು ಏನೋ ಒಂದು ಸ್ವಲ್ಪ ಕರುಣೆ ತೋರಿಸಿ ನಮ್ಮ 2 ಪಂಚಾಯತಿಗಳ ಮೇಲೆ ಅವರು ಇಲ್ಲಿ ತಾವಾಗಿ ಬಂದು ಇಲ್ಲಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅವ್ರಿಗೆ ಇವತ್ತು ಹಾಲಿನಿಂದ ಅಭಿಷೇಕ, ಮೊಸರು, ನೀರು, ಬೆಣ್ಣೆ, ತುಪ್ಪ ಎಲ್ಲದರಿಂದ ಅವರು ಒಂದು ಬೊಂಬೆ ಮಾಡಿ ಅವ್ರಿಗೆ ಆ ನಿಜ ರೂಪ ಮಾಡ್ತಾ ಇರೋದನ್ನ ಅವ್ರ ಬೊಂಬೆ ರೂಪದಲ್ಲಿ ಎಲ್ಲ ಅಭಿಷೇಕ ಮಾಡಿ ನಾವು ಪೂಜೆ ಮಾಡಿದ್ದೀವಿ. ಅದಾದರೂ ಅವ್ರಿಗೆ ಶಾಂತಿ ಕೊಟ್ಟು ಇಲ್ಲಿಗೆ ಬಂದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಾತಾಡ್ತೀರಾ? ನೋಡಿ, ನಾವು ಏನು ವೀರಾಪುರ ಮತ್ತು ಈ ಮಜರಾವಸಳ್ಳಿ ಮಧ್ಯ ಚಿಕ್ಕತುಮಕೂರು ಮಧ್ಯೆ ಕೂತಿದ್ದೀವಿ. ಇದು ನಮ್ಮ ದೊಡ್ಡಬಳ್ಳಾಪುರ ನಗರಸಭೆಯಿಂದ ಬರೋಂಥ ಒಂದು ಘಟಕ ಅಂತೆ. ದಯವಿಟ್ಟು ಇಲ್ಲಿ ನಾವು ಬಂದು ಒಂದು ಅರ್ಧ ಗಂಟೆ ಒಳಗಡೆ ನನಗೆ ವಾಮಿಟ್ ಬರೋಕ್ಕಾಗ್ತದೆ. ದಯವಿಟ್ಟು ನೀವು ನೋಡ್ತಾ ಇರ್ಬೋದು, ನಾನು ಅವಾಗಿಂದ ಮೂಗು ಮುಚ್ಕೊಂಡಿದ್ದೀನಿ, ಉಸಿರಾಡೋಕ್ಕೆ ಸಾಧ್ಯ. ಇಲ್ಲಿ ಇದನ್ನು ಎಲ್ಲ ಸುಮಾರು ಸತತ ಹೋಗಾಡ್ತೀವಿ. ಕೆಲವು ಅಧಿಕಾರಿಗಳು ಇಲ್ಲಿ ಬಂದು 1 ಅವರ್ ನಮ್ಮ ಜೊತೆ ಕುತ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಅವಾಗಾದರೂ ಅವ್ರಿಗೆ ಕಷ್ಟ ಸುಖ ಗೊತ್ತಾಗ್ತದೆ ಅಂತೇಳಿ ಇದನ್ನು ನಾವು ಮನವಿ ಮಾಡ್ತಾ ಇದೀವಿ. 1 ಅವರ್ ಜಾಸ್ತಿ ನಾವು ದಿನಗಟ್ಲೆ ಅಕ್ಕಪಕ್ಕ ವೀರಾಪುರ ನಾವು ಏನು ಚಿಕ್ಕತುಮಕೂರು ಮಧ್ಯ ಈ ಕೆರೆ ಉಳ್ಳ ದೊಡ್ಡಬಳ್ಳಾಪುರದಿಂದ ಬರೋ ಘಟಕದಲ್ಲಿ ಕೂತಿದ್ದೀವಿ. ಒಂದು ಅರ್ಧ ಗಂಟೆ ನಮ್ಗೆ
ಏನು ಊಟನೇ ಮಾಡಿಲ್ಲ, ಆದರೂ ವಾಮಿಟ್ ಬರಂಗೆ ಆಗ್ತದೆ ಇಷ್ಟು ಜನಕ್ಕೂ, ತಲೆ ಸುತ್ತು ವಾಮಿಟು. ನಾವೇನೋ ಇದಾಗಿದ್ರೆ ಆ ಅಧಿಕಾರಿಗಳು ದಯವಿಟ್ಟು ಯಾಕೆ ಇಷ್ಟೊಂದು ನಮ್ಗೆ 4 ವರ್ಷದಿಂದ ಹಿಂಸೆ ಕೊಡ್ತಾರೆ. ಆ ಒಂದು ಮಾಲಿನ್ಯ ನಿಂತ ಮಂಡಳಿ ದೊಡ್ಡಾಪುರಕ್ಕೆ ನಮ್ಮ ಚೇರ್ಮನ್ ಸಾಹೇಬ್ರ ಹತ್ರ ಹೋಗಿದ್ದೋ, ಮತ್ತು 4 ನಮ್ಮ DC ಸಾಹೇಬ್ ಲತಾ ಮೇಡಮು ಮತ್ತು ಶ್ರೀನಿವಾಸ್ ಅವರು, ಮತ್ತು ಏನು ಇವತ್ತು ಬಸವರಾಜ ಸ್ವಾಮಿಯವರು ಎಲ್ಲ DC ಅವ್ರ ಹತ್ರನೂ ಮನವಿ ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಸಹ ಎಲ್ಲ ಹೋಗಿ ಮಾಡಿದ್ವಿ, ಎಲ್ಲ ಪಂಚಾಯತಿಗಳಿಗೂ ಹೇಳಿದ್ವಿ. ಆದರೂ ನಮ್ಮ ಭಾಸ್ಕರ್ ಮಾಲಿನ್ಯ ಯಂತ್ರದಲ್ಲಿ ಈಗ ಬಂದಿದ್ದಾರೆ. ಅವ್ರು ಯಾಕೆ ಇವತ್ತು ನಾವು ಎಲ್ಲ ಕಡೆ ರೂಮ್ ಮಾಡಿ ಸರ್, ನಮ್ಗೆ ರೂಮ್ ಇಲ್ಲ ಅಂತಾರೆ. ನಾವು ಕೇಳಿದಾಗೆಲ್ಲ ರೂಮ್ ಇಲ್ಲ ಅಂತಾರೆ. ಬಟ್ DC ಆಫೀಸರ್ ರೂಮ್ ಕೊಟ್ಟರೆ ಇಲ್ಲ, ಅವ್ರು ಎಕ್ಸೈಸ್ ಡಿಪಾರ್ಟ್ಮೆಂಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೂ ನಮ್ಮ DC ಸಾಹೇಬರು ಬಸವರಾಜ ಸ್ವಾಮಿಗಳು ಬರ ಏನೋ ಕೀ ಕೊಡ್ತೀನಿ ಅಂದ್ಬಿಟ್ಟು ಏನೋ ನಮ್ಮ ದೊಡ್ಡಬಳ್ಳಾಪುರದಲ್ಲಿ IB ಒಳಗಡೆ ಕೊಡ್ತೀನಿ, ಇಲ್ಲ ಅದರಲ್ಲಿ 3 ಜನ ಹೆಣ್ಮಕ್ಳಿದ್ರೆ ವಾಶ್ರೂಮೇ ಇಲ್ಲ ಅಂತಾರೆ. IB ರೂಮಲ್ಲಿ ವಾಶ್ರೂಮ್ ಇಲ್ಲ ಸ್ವಾಮಿ. ಯಾಕೆ ಪರಿಶೀಲನೆ ಮಾಡಿ, ಯಾಕಿಂತ ಕಟ್ಟುಕತೆಗಳನ್ನ ಕಟ್ಕೊಂಡು ದಿನೇ ದಿನೇ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಇವ್ರಿಗೆ ಇವತ್ತು ಅಭಿಷೇಕ ಸಮೇತ ಏನು ನಾವು ಮಾಡಬೇಕು ಅಂತೇಳಿ ಇಲ್ಲೇ ಬಂದು ಕುತ್ಕೊಂಡು ಮಾಡ್ತಾ ಇದೀವಿ. ಇವಾಗ ಅದ್ರ ಕರುಣೆ ತೋಡಿ ಆ ಆಫೀಸ್ನ ಏನು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿನ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಲೇಬೇಕಂತೇಳಿ ನಾವು ಕೇಳ್ಕೊಂತ ಇದೀವಿ. ನಾವು ಇನ್ನೊಂದು ಅರ್ಧ ಗಂಟೆ ಇದ್ರೆ ಇಲ್ಲೇ ನಾವು ಉಸಿಕಟ್ಟು ಸತ್ತೋತೀವಿ ಇಲ್ಲಿ. ನಿಜವಾಗ ಆ ಥರ ಇಲ್ಲಿ ಒಂದು ಇದೆ ನೀರು. 1 ಗಂಟೆ ಹೊತ್ತು ಬನ್ನಿ. ನೋಡಿ ಸ್ನೇಹಿತರೆ, ಮಾತಾಡ್ತಾ ಇರೋದು ಹೇಗಿಂದ ಯಾಕೆ ಮುಸ್ಸಡಕ್ಕಾಗ್ತಿಲ್ಲ ಅಂದರೆ ನೋಡಿ, ಇದು ಇಲ್ಲಿರೋ ನೀರು ಕೆರೆ, ಇದು 75 ಎಕರೆ ಕೆರೆ ಇದು. ನೋಡಿ ಇದು ನೀರು. ಇಲ್ಲಿ ಯಾರೋ ನಿಜವಾಗ್ಲೂ 10 ನಿಮಿಷ ಯಾರೋ ಉಸಿರು ಆಸ್ಮಾ ರೋಗಿರೋರು ಬಂದ್ಬಿಟ್ರೆ 10 ನಿಮಿಷ ಸತ್ತೋಗ್ಬಿಡ್ತಾರೆ. ದಯಮಾಡಿ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರಕ್ಕೆ ಬರಬೇಕು ಅಂತ ಈ ಪೂಜೆ ಮಾಡಿದ್ದೀವಿ. ದಯಮಾಡಿ ಕರುಣೆ ತೋರಬೇಕು ಅಂತ ನಮ್ಮ ಭಾಸ್ಕರ್ನಲ್ಲಿ ಬೇಡಿಕೆ ಇಡ್ತಾ ಇದ್ದೀವಿ.